ಸ್ನೇಹಿತರೆ, ಈ ತಂದೆ ತನ್ನ ಮಾನಸಿಕ ಅಸ್ವಸ್ಥ ಮಗಳಿಗಾಗಿ ಅಪಾಯಕಾರಿಯಾದದನ್ನು ಮಾಡಿದ್ದಾನೆ. ಏಕೆಂದರೆ ಅವನ ಮಗಳು ಮೋರ್ಗನ್ ವಯಸ್ಸು 25 ವರ್ಷ ಆಗಿದ್ದರೂ ಅವಳ ಮನಸ್ಸು 5 ವರ್ಷದ ಮಗುವಿನಂತಿದೆ. ಮತ್ತು ಈ ಅಂಗವೈಕಲ್ಯದಿಂದಾಗಿ ಮೋರ್ಗನ್ ತುಂಬಾ ದುಃಖಿತಳಾಗಿದ್ದಳು. ಏಕೆಂದರೆ ಅವಳ ಯಾವುದೇ ಉದ್ಯಾನಕ್ಕೆ ಹೋದಾಗ ಅಲ್ಲಿನ ಜನರು ಅವಳನ್ನು ನೋಡಿ ಓಡಿ ಹೋಗುತ್ತಿದ್ದರು ಮತ್ತು ಅವಳನ್ನು ತುಂಬಾ ಗೇಲಿ ಮಾಡುತ್ತಿದ್ದರು. ಇದರಿಂದ ಮೋರ್ಗನ್ಗೆ ವಿಚಿತ್ರವೆನಿಸಿ ಅವಳು ಅಳಲು ಶುರು ಮಾಡುತ್ತಿದ್ದಳು. ಇದನ್ನೆಲ್ಲ ಮೋರ್ಗನ್ನ ತಂದೆ ನೋಡಿ ಸಹಿಸಲಾರದೆ ತನ್ನ ಮಗಳನ್ನು ಸಂತೋಷಪಡಿಸಲು ವಿವಿಧ ದೇಶಗಳ ದುಬಾರಿ ಸಾಹಸ ಉದ್ಯಾನಗಳಿಗೆ ಕರೆದೊಯ್ಯುತ್ತಿದ್ದ, ಎಲ್ಲರೂ ಅವಳನ್ನು ಸ್ವೀಕರಿಸಲಿ ಎಂದು. ಆದರೆ ಇದರಿಂದ ಮೋರ್ಗನ್ ಇನ್ನಷ್ಟು ದುಃಖಿತಳಾದಳು. ಏಕೆಂದರೆ ಎಲ್ಲೆಲ್ಲಿ ಅವಳು ಹೋದರೂ ಜನರು ಅವಳನ್ನು ದೆವ್ವವೆಂದು ಭಾವಿಸಿ ಹೆದರುತ್ತಿದ್ದರು. ಕೆಲವು ಉದ್ಯಾನಗಳಲ್ಲಿ ಮೋರ್ಗನ್ಗೆ ಪ್ರವೇಶವನ್ನೇ ನಿರಾಕರಿಸಿದರು. ಇದರಿಂದ ಮೋರ್ಗನ್ನ ತಂದೆಗೆ ತುಂಬಾ ಕೋಪ ಬಂದು ವ್ಯಾಪಾರ ಮತ್ತು ಆಸ್ತಿಗಳನ್ನು ಮಾರಿ ವಿಶ್ವದ ಅತ್ಯುತ್ತಮ ಚಿಕಿತ್ಸಕರು ಮತ್ತು ವೈದ್ಯರನ್ನು ನೇಮಿಸಿಕೊಂಡು ಕೋಟಿ ಹೂಡಿ ಮಾರ್ಗನ್ ವಂಡರ್ಲ್ಯಾಂಡ್ ಎಂಬ ಸಾಹಸ ಉದ್ಯಾನವನ್ನು ತೆರೆದನು. ಅಲ್ಲಿ ಅಂಗವಿಕಲ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಿದನು. ಜನರ ಪ್ರಕಾರ ಮೋರ್ಗನ್ನ ತಂದೆಯ ಈ ನಿರ್ಧಾರ ಮೂರ್ಖತನವೇ? ನಿಮ್ಮ ಪ್ರಕಾರ ಸರಿಯೋ ತಪ್ಪು? ಕಮೆಂಟ್ಗಳಲ್ಲಿ ತಿಳಿಸಿ.